ಹಾಯ್ ಹಲೋ ನಮಸ್ತೆ. ನಾನಿವತ್ತು ಕೆ ಡಿ ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೂವಿ ಕಥೆ 1980s ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಬೆಂಗಳೂರಿನ ಅಂಡರ್ ವರ್ಲ್ಡ್ನ ಭೂಗತ ಲೋಕದ ಭಯಾನಕ ರೂಪನ ತೋರಿಸ್ತಾರೆ. ಒಂದು ಕಡೆ ಮೂವಿ ಹೀರೋ ಕೆ ಡಿ ಅಲಿಯಾಸ್ ಕಾಳಿದಾಸನ ತೋರಿಸ್ತಾರೆ. ಈ ಕಾಳಿದಾಸ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಮನೆ ಮಗ. ಕಾಳಿದಾಸ ಆಗಿದ್ದವನು ಹೇಗೆ ರೌಡಿಸಮ್ಗೆ ಬಂದ, ಇದರ ಹಿಸ್ಟ್ರಿ ಏನು ಅಂತ ಕಥೆಯಲ್ಲಿ ನೋಡೋಣ. ಹಾಗೆ ಈ ಸ್ಟೋರಿನಲ್ಲಿ ಇನ್ನೊಂದು ಹಂಟೆಡ್ ಕ್ಯಾರೆಕ್ಟರ್ನ ತೋರಿಸ್ತಾರೆ. ಅವನೇ ದೇವ ಅಲಿಯಾಸ್ ಡಾಕಾ ದೇವ. ಇಡೀ ಬೆಂಗಳೂರನ್ನ ಅಂಡರ್ ವರ್ಲ್ಡ್ಗೆ ಡೌನ್ ಆಗಿದ್ದ. ಕುಸ್ತಿಯಲ್ಲಿ ಪಂಟರ್ ಕೂಡ ಆಗಿರ್ತಾನೆ. ದೇವ ರೌಡಿಗಳನ್ನು ಹುಟ್ಟಿಹಾಕಿ ರೌಡಿಗಳ ಗ್ಯಾಂಗ್ನ ಕಟ್ಕೊಂಡಿರ್ತಾನೆ. ದೇವ ಹಾಕೋ ಡಾಕ್ ಪಟ್ಟಿಗೆ ಪೈಲ್ವಾನರೆಲ್ಲ ಭಯದಿಂದ ನಡುಗ್ತಿರ್ತಾರೆ. ಸೊ ಈ ರೌಡಿ ಶೀಟರ್ ಡಾಕ್ ದೇವನ್ನ ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತ ಪೊಲೀಸ್ನವರು ಪ್ಲ್ಯಾನ್ ಮೇಲೆ ಪ್ಲ್ಯಾನ್ ಮಾಡ್ತಿರ್ತಾರೆ. ಬಟ್ ದೇವ ಪೊಲೀಸ್ನವರಿಗೆ ಅವಮಾನ ಮಾಡ್ತಿರ್ತಾನೆ, ಹೊಡೆದು ಬಿಡಿದು. ದೇವನ್ ವಿರುದ್ಧ ಉಸಿರೆತ್ತಿದ್ರೆ ಅವರನ್ನು ಮುಗಿಸ್ತಿರ್ತಾನೆ. CM ಕೂಡ ಡಾಕ್ ದೇವಾಗೆ ಸಪೋರ್ಟ್ ಇರ್ತಾನೆ. ಹೀಗಾಗಿ ಪೊಲೀಸ್ನವರಿಗೆ ದೇವನ ಏನೂ ಮಾಡೋಕ್ಕಾಗ್ತಿರಲ್ಲ. ಬೈ ದ ವೇ ಡಾಕ್ ದೇವನ ಬಲಗೈ ಚೇಲ ಆಗಿ ಕವಿ ಇರ್ತಾನೆ. ಇವನ್ನ ದಾಟಿ ದೇವನ ಹೊಡೆಯೋದು ತುಂಬಾ ಕಷ್ಟ. ಹೀಗಾಗಿ ಪೊಲೀಸ್ನವರು ಹೇಗಾದರೂ ಮಾಡಿ ದೇವನ ಕಥೆನ ಮುಗಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಈ ಕಡೆ ಕಾಟನ್ ಪೇಟೆ ಮತ್ತು ಶ್ರೀರಾಮ್ಪೇಟೆಯವ್ರ ನಡುವೆ ಕಬಡ್ಡಿ ಆಟ ನಡೀತಿರುತ್ತೆ. ಡಾಕ್ ದೇವ ಶ್ರೀರಾಮ್ಪುರದ ಟೀಮ್ನಲ್ಲಿ ಆಡ್ತಿರ್ತಾನೆ. ರೈಡ್ಗೆ ಹೋದಾಗ ಕಾಟನ್ ಪೇಟೆ ಹುಡುಗರು ಕೈಯಲ್ಲಿ ಬ್ಲೇಡ್ನ ಹಾಕ್ಕೊಂಡು ಬಂದು ದೇವಾಗೆ ಚುಚ್ಚುತ್ತಿರ್ತಾರೆ. ಇವರನ್ನೆಲ್ಲ ಪೊಲೀಸ್ನವರೇ ಕಳಿಸಿರ್ತಾರೆ. ಬಟ್ ದೇವ ಆಟದಲ್ಲೇ ಎಲ್ಲರನ್ನ ಕಥೆನ ಮುಗಿಸ್ತಾನೆ. ತಲೆ ಕತ್ತರಿಸ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಬಂದು ಬಾಡಿ ಮಿಸ್ಸಿಂಗ್ ಆಗಿದೆ, ಹುಡುಕೊಡಿ ಅಂತ ಕಂಪ್ಲೇಂಟ್ ಕೂಡ ಕೊಡ್ತಾನೆ. ನನ್ನನ್ನೇ ಹೊಡೆಯೋಕೆ ಪೊಲೀಸ್ನವರು ರೌಡಿಗಳನ್ನ ಬಿಡ್ತಿದ್ದೀರಾ ಅಂತ ಹೇಳಿ ಪೊಲೀಸ್ನವರಿಗೆ ಆವಾಜ್ ಹಾಕಿ ತಲೆ ಎಸೆದು ಹೋಗ್ತಾನೆ. ಇಂಥ ರಾಕ್ಷಸನ್ನ ದೇವರು ಅಂತ ಪೂಜಿಸೋ ಅಭಿಮಾನಿ ಕೂಡ ಆ ಊರಲ್ಲಿ ಒಬ್ಬ ಇದ್ದ. ಅವನು ಬೇರೆ ಯಾರೂ ಅಲ್ಲ, ಈ ಮೂವಿ ಹೀರೋ ಕಾಳಿದಾಸ. ಡಾಕ್ ದೇವನ ಹುಚ್ಚು ಅಭಿಮಾನಿಯಾಗಿರ್ತಾನೆ. ಕಾಳಿ ಗರಡಿ ಮನೆಗೆ ಹಾಲು ಕೊಡೋಕೆ ಬರ್ತಿರ್ತಾನೆ. ಗರಡಿ ಮನೆ ಡೈಲಾಗ್ ಪಟ್ಟುಗಳು ಎಲ್ಲ ಕಾಳಿಗೆ ಗೊತ್ತಿರುತ್ತೆ. ಬಟ್ ಹೆದರ್ಪುಕೊಳ ಒಂದು ಪಟ್ಟು ಕೂಡ ಹಾಕ್ತಿರೋದಿಲ್ಲ. ಅದೇ ಟೈಮ್ಗೆ ಚಿಂಟು ಅನ್ನೋ ಹುಡುಗ ಬಂದು ಕಾಳಿಗೆ ನಿಮ್ಮ ಅಣ್ಣ ಕರಿತಿದ್ದಾನೆ ಅಂತಾನೆ. ಇದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಕಾಳಿ ಅಂತೂ ಫುಲ್ ಖುಷೀಲಿ ಇಡೀ ಊರಿಗೆ ನಮ್ಮ ಅಣ್ಣನನ್ನು ಕೂಗಿ ಕರಿತಿದ್ದಾನೆ ಅಂತ ಕುಣ್ಕೊಂಡು ಹೋಗ್ತಾನೆ. ಬೇಸಿಕಲಿ ಅವರಣ್ಣ ತಮ್ಮ ಮಾತು ಬಿಟ್ಟು ತುಂಬ ವರ್ಷಗಳೇ ಆಗಿರುತ್ತೆ. ಬಿಕಾಸ್ ಕಾಳಿ ಶಾಲೆಗೆ ಹೋಗದೆ ವಿದ್ಯೆ ಕಲೀಲಿಲ್ಲ ಅಂತ ಅವರಣ್ಣ ಕಾಳಿ ಜೊತೆ ಮಾತು ಬಿಟ್ಟಿರ್ತಾನೆ. ಸೊ ಈಗ ಅವರಣ್ಣ ಕರೆದಿದ್ದು ಕಾಳಿ ಸ್ಕೂಟರ್ ಪಂಚರ್ ಮಾಡಿದ್ದಾರೆ ಅಂತ ಬೈಯೋಕೆ. ಕಾಳಿ ಅಣ್ಣ ಸ್ಕೂಲ್ ಮೇಸ್ಟ್ರಾಗಿರ್ತಾರೆ. ಕಾಳಿ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ದಕ್ಕೆ ತನ್ನ ಅಣ್ಣನ ಮೇಲೆ ಎಲ್ಲ ಜವಾಬ್ದಾರಿ ಬೀಳುತ್ತೆ ಅಂತ ಕಾಳಿ ತಾನು ಕೆಲಸಕ್ಕೆ ಹೋಗಿ ಮನೆಗೆ ಅಲ್ಪ ಸ್ವಲ್ಪ ದುಡ್ಡು ದುಡಿತಿರ್ತಾನೆ. ಹಾಗೆ ಸ್ಕೂಲ್ಗೆ ಹೋಗದೆ ಹೆಬ್ಬೆಟ್ಟು ಕೂಡ ಆಗಿರ್ತಾನೆ. ಹೀಗಾಗಿ ಸೀಮೆ ಎಣ್ಣೆ ಅಂಗಡಿ ಇಟ್ಕೊಂಡು ಸೀಮೆ ಎಣ್ಣೆ ಮಾರ್ತಿರ್ತಾನೆ. ಈಗ ನೆಕ್ಸ್ಟ್ ಸೀನಲ್ಲಿ CM ಅಳಿಯ ತನ್ನ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡೋ ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಿರ್ತಾನೆ. ಬಿಕಾಸ್ ಮಷಿನ್ಗಳೇ 20 ಜನ ಮಾಡೋ ಕೆಲಸನ ಮಾಡುತ್ತೆ ಅಂತ. ಕಾರ್ಮಿಕರೆಲ್ಲ ಸ್ಟ್ರೈಕ್ ಮಾಡಿದಾಗ ಗಲಾಟೆಯಾಗಿ ಪೊಲೀಸ್ನವರು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಈಗ ಇವ್ರ ಪ್ರಾಬ್ಲಮ್ನ ಅಣ್ಣಯ್ಯಪ್ಪ ಅನ್ನೋ ವ್ಯಕ್ತಿ ಬಂದು CM ಅಳಿಯನ್ಗೆ ಒಂದು ವಾರ್ನ್ ಮಾಡಿ ಕಾರ್ಮಿಕರ ಲೈಫ್ ಸೆಟ್ಲ್ ಮಾಡೋಕೆ ಹೇಳಿ ಹೋಗ್ತಾರೆ. ಬೈ ದ ವೇ ಈ ಅಣ್ಣಯ್ಯಪ್ಪ ಅಪೋಸಿಟ್ ಪಾರ್ಟಿನಲ್ಲಿ ಕ್ಯಾಂಡಿಡೇಟ್ ಆಗಿ ಗೆದ್ದಿರೋ MLA ಆಗಿರ್ತಾನೆ. ಈ ಕಡೆ ತುಂಬ ಮಳೆ ಬಂದು ಸ್ಕೂಲಲ್ಲಿ ಹಂಚುಗಳೆಲ್ಲ ಒಡೆದು ಸೋರ್ತಿರುತ್ತೆ. ಮಕ್ಕಳು ಪುಸ್ತಕಗಳೆಲ್ಲ ಹಾಳಾಗಿರುತ್ತೆ. ಹೀಗಾಗಿ ಮೇಷ್ಟ್ರು ಧರ್ಮ ತನ್ನ ಫ್ರೆಂಡ್ MLA ಅಣ್ಣಯ್ಯಪ್ಪನ ಮನೆಗೆ ಬಂದು ಒದರಾಡ್ತಿರ್ತಾನೆ. ಕೆಲಸ ಮಾತ್ರ ಆಗೋಲ್ಲ ನಿಮ್ಮ ಕೈಲಿ, ಬಾಯ್ ಅಷ್ಟೇ ಅಂತ ಅಣ್ಣಯ್ಯಪ್ಪಂಗೆ ಬೈತಿರ್ತಾನೆ. ಅದೇ ಟೈಮ್ಗೆ ಕೆಲಸದವನು ಕಾಪಿನ ಧರ್ಮನ ಮೇಲೆ ಚೆಲ್ಬಿಡ್ತಾನೆ. ಹೀಗಾಗಿ ಅಣ್ಣಯ್ಯಪ್ಪ ತನ್ನ ಶರ್ಟ್ನ ಕೊಟ್ಟು ಚೇಂಜ್ ಮಾಡೋಕ್ಕೆ ಹೇಳ್ತಾನೆ. ಆಗ ಧರ್ಮನ ಎದೆ ಮೇಲೆ ಸತ್ಯ ಅನ್ನೋ ಹುಡುಗಿ ಹೆಸರು ಹಚ್ಚೆ ಹಾಕಿಸ್ಕೊಂಡಿರ್ತಾನೆ. ಆ ಹುಡುಗಿ ಯಾರು, ಏನು ಕತೆ ಮುಂದೆ ನೋಡೋಣ. ಕಾಳಿ ಅಣ್ಣ ಧರ್ಮ ಅವಳ ನೆನಪಲ್ಲೇ ಮದುವೆನೂ ಆಗಿರೋದಿಲ್ಲ. ಈ ಕಡೆ ಕಾಳಿ ಸೀಮೆ ಎಣ್ಣೆ ಅಂಗಡಿಗೆ ಹೀರೋಯಿನ್ ಲಕ್ಷ್ಮಿ ಬರ್ತಾಳೆ. ಅವಳನ್ನು ನೋಡಿ ಕಾಳಿ ಫಿದಾ ಆಗ್ತಾನೆ. ಆದರೆ ಅವಳು ಬಾಯಿ ಬಿಟ್ಟರೆ ಬಂಡ್ಗಿಡ ಅನ್ನೋರಂಗೆ ಬಜಾರಿ ಇರ್ತಾಳೆ. ಕಾಳಿ ಅಂಗಡಿಗೆ ಬಂದು ಸೀಮೆ ಎಣ್ಣೆ ತಗೊಳ್ಳೋಕೆ ಬಂದಿರ್ತಾಳೆ. 12 ml ಸೀಮೆ ಎಣ್ಣೆ ಅಮರ್ಸಿ ಕೊಡ್ತಿದ್ದಾರೆ ಅಂತ ಗೊತ್ತಾಗಿ ಬಜಾರಿ ಲಕ್ಷ್ಮಿ ಕಾಳಿಗೆ ಬಾಯಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ತನ್ನ ಮನೆಗೆ ಬಾಡ್ ತರೋಕೆ, ಕೊತ್ತಂಬರಿ ಸೊಪ್ಪು ತರೋಕೆ ಹಚ್ತಿರ್ತಾಳೆ. ನೆಕ್ಸ್ಟ್ ಡೇ ಲಕ್ಷ್ಮಿ ಸೀಮೆ ಎಣ್ಣೆ ಅಂಗಡಿಗೆ ಬಂದಾಗ ಕಾಳಿ ಹೀರೋ ಥರ ಅವಳಿಗೆ ಆವಾಜ್ ಹಾಕಿ ಉಗಿತಾನೆ. ಅವಳು ಕೇಳಬೇಕಲ್ಲ ಮೊದಲೇ ಪಟಾಕಿ. ಸ್ಕೂಲ್ ಮೇಸ್ಟ್ರಿಗೆ ಹೇಳ್ತೀನಿ, ಬಳಪ ಕದ್ದಿರೋರ್ನೇ ಊರು ತುಂಬ ಡ್ರೆಸ್ ಬಿಚ್ಚಿ ಹೊಡಿತಾರೆ. ಇನ್ನು ತನ್ನ ಸ್ವಂತ ತಮ್ಮ ಊರವ್ರಿಗೆಲ್ಲ ಮೋಸ ಮಾಡ್ತಿದ್ದಾನೆ ಅಂತ ಅಂದರೆ ಇನ್ನು ಹೆಂಗೆಲ್ಲ ಹೊಡಿತಾರೋ ಅಂತ. ಮೊದಲೇ ಕಾಳಿ ಅವ್ರ ಅಣ್ಣಂಗೆ ಸಿಕ್ಕಾಪಟ್ಟೆ ಹೆದರ್ಕೊಳ್ತಾನೆ. ಸೊ ಹೀಗಾಗಿ ಕಾಳಿ ಅವಳು ಹೇಳ್ದಂಗೆ ಕೇಳ್ತಿರ್ತಾನೆ. ನೀವು ಹೆಂಗೆ ಹೇಳ್ತಿರೋ ಹಾಗೆ ಅಂತ. ಸಿನಿಮಾ ಟಿಕೆಟು ಹೂ ತೊಗೊಂಡು ಬಾ ಅಂತ ಕಾಳಿಗೆ ಪೀಡಿಸ್ತಿರ್ತಾಳೆ. ಬಟ್ ಕಾಳಿ ಅವಳು ಮಾರುದ್ದ ಜಡೆಗೆ ಹೂ ಮಾತ್ರ ತಂದು ಕೊಟ್ಟಿರೋದಿಲ್ಲ.
ಈ ಕಡೆ ಆವತ್ತಿನ ದಿನ ಥಿಯೇಟರ್ಗೆ ಡಾಕ್ ದೇವ ತನ್ನ ಹೆಂಡತಿ ಸತ್ಯ ಜೊತೆ ಮೂವಿ ನೋಡೋಕೆ ಅಂತ ಬಂದಿರ್ತಾನೆ. ಇವನ್ ಚೇಲಾಗಳೆಲ್ಲ ಆಚೆ ಕಡೆ ನಿಂತಿರ್ತಾರೆ. ಥಿಯೇಟರ್ ಒಳಗಡೆ ದೇವ ಸತ್ಯ ಜೊತೆ ಮೂವಿ ನೋಡ್ತಿರ್ತಾನೆ. ಕಾಳಿ ಮೊದಲೇ ದೇವನ ಹುಚ್ಚು ಅಭಿಮಾನಿ, ಅವರನ್ನ ನೋಡ್ಕೊಂಡೇ ಕುಳಿತಿರ್ತಾನೆ. ಅದೇ ಸರಿಯಾದ ಟೈಮಿಗೆ ಯಾರೋ ಒಂದಷ್ಟು ರೌಡಿಗಳು ಖಾರದ ಪುಡಿನ ದೇವನ್ ಕಣ್ಣಿಗೆ ಉಗ್ಗಿ ದೇವನ್ನ ಅಟ್ಯಾಕ್ ಮಾಡ್ತಾರೆ. ದೇವನ್ ಹುಡುಗರೆಲ್ಲ ಹೊರಗಡೆ ಇರೋದ್ರಿಂದ ದೇವನ್ ಸಪೋರ್ಟ್ಗೆ ಯಾರೂ ಬರೋದಿಲ್ಲ. ಕಾಳಿ ಚೀರ್ಕೊಂಡು ದೇವನ್ ಹೆಂಡತಿ ಸತ್ಯಗೆ ಜ್ಯೂಸ್ ಬಾಟ್ಲಿ ಕೊಟ್ಟು ತಲೆಗೆ ಹೊಡೆಯೋಕೆ ಹೇಳ್ತಾನೆ. ಸತ್ಯ ಹಾಗೆ ಮಾಡಿದಾಗ ದೇವನ್ ಫೇಸ್ ಎಲ್ಲ ತೊಳೆದು ಖಾರ ಹೋಗುತ್ತೆ. ಎಲ್ಲ ರೌಡಿಗಳನ್ನ ಹಂಗಂಗೆ ಕೊಚ್ಚಾಕ್ತಾನೆ. ಕಾಳಿ ದೇವನ್ ಹೆಂಡತಿ ಸತ್ಯಾಗೆ ಛತ್ರಿ ಹಿಡ್ಕೊಂಡು ಪಂಟರ್ ಥರ ನಿಂತಿರ್ತಾನೆ. ಹಂಗೂ ಕಾಳಿ ದೇವನಿಗೆ ಹತ್ರ ಆಗ್ತಾನೆ. ಈ ಕಾಳಿಗೆ ದೇವನ ಮೇಲೆ ಯಾಕಿಷ್ಟು ಅಭಿಮಾನ ಅಂದರೆ, ಎಲ್ಲರ ರಕ್ತ ಹರಿಸ್ತಿದ್ದ ದೇವ ಕಾಳಿ ಚಿಕ್ಕವನಿದ್ದಾಗ ಆಸ್ಪತ್ರೆಯಲ್ಲಿ ದೇವ ರಕ್ತ ಕೊಟ್ಟಿರ್ತಾನೆ ಕಾಳಿಗೆ. ಸೊ ಕಾಳಿ ಮೈಯಲ್ಲಿ ದೇವನ ರಕ್ತ ಹರಿತಿರೋದಕ್ಕೆ ಕಾಳಿಗೆ ದೇವನ ಮೇಲೆ ಹುಚ್ಚು ಅಭಿಮಾನ ಇರುತ್ತೆ. ನೆಕ್ಸ್ಟ್ ಡೇ ಪಟಾಕಿ ಲಕ್ಷ್ಮಿ ಕಾಳಿಗೆ ನಿನ್ನೆ ಬಂದಿರೋ ಮಳೆಗೆ ಇವತ್ತು ಛತ್ರಿ ತರಕ್ಕೆ ಹೇಳಿರ್ತಾಳೆ. ಕಾಳಿ ಲಕ್ಷ್ಮಿ ಕೆಲಸ ಮಾಡೋ ಕಡೆ ಬಂದು ನೋಡ್ತಾನೆ. ಲಕ್ಷ್ಮಿ ಸೇಂಟ್ ಕದ್ದು ಹಾಕೋತಿರೋದನ್ನ ನೋಡಿ ಈ ಸಲ ಲಕ್ಷ್ಮಿನ ಸೇಂಟ್ ಕಳ್ಳಿ ಅಂಗಡಿ ಓನರ್ಗೆ ವೆಂಕಟೇಶನ್ನ ಕರೆದು ಲಕ್ಷ್ಮಿನ ಹೆಂಗೆಲ್ಲ ಹೊಡಿಸ್ತೀನಿ ಅಂತ ವೆಂಕಟೇಶನ್ಗೆ ಹೇಳ್ತೀನಿ ಅಂತ ಬಾಯ್ ಮಾಡ್ತಾನೆ. ಸೇಂಟ್ ಕಳ್ಳಿ ಲಕ್ಷ್ಮಿ ಈಗ ಕಾಳಿ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ತೀನಿ ಅಂತಾಳೆ. ಹಿಂಗೆ ಇವರಿಬ್ಬರು ಕಿತ್ತಾಟ ನಡೀತಿರುತ್ತೆ. ಹಾಗೆ ಇವರಿಗೆ ಲವ್ ಆಗಿ ಲಕ್ಷ್ಮಿನ ಕಾಳಿ ಮದುವೆ ಆಗ್ತೀನಿ ಅಂತಾನೆ. ಆದರೆ ಅವನಿಗೆ ಅವ್ರ ಅಣ್ಣನ ಕಂಡ್ರೆ ತುಂಬಾ ಭಯ ಅಂತಿರ್ತಾನೆ. ಇನ್ನು ಕಾಳಿ ಗರಡಿ ಮನೆಯಲ್ಲಿ ಮಟ್ಟಿಲಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿಗೆ ಡಾಕ್ ದೇವ ಬರ್ತಾನೆ. ಕಾಳಿ ಫುಲ್ ಜೋಶಲ್ಲಿ ಡಾಕ್ ದೇವನ್ನ ಹಿಂದೆನೇ ಓಡಾಡ್ತಿರ್ತಾನೆ. ಉಸ್ತಾದ್ ಬೇರೆ ಅವನ ಶಿಷ್ಯ ಪ್ರಸಾದಿ 3 ವರ್ಷಕ್ಕೆ 10 ಗದೆ ಗೆದ್ದಿದ್ದಾನೆ ಅಂತ ಬಿಲ್ಡಪ್ ಕೊಡ್ತಿರ್ತಾನೆ. ಕಾಳಿ ದೇವಂಗೆ ಅಖಾಡಕ್ಕೆ ಇಳಿಯೋಕೆ ಹಚ್ತಾನೆ. ಈ ಕಡೆ ಕಾಳಿ ಅಣ್ಣ ಒಂದೇ ರೌಂಡ್ಗೆ ಪ್ರಸಾದಿನ ಹೊಡಿತಾನೆ ಅಂತ ಕಾಳಿ ಅನ್ಕೊಂಡಿರ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ದೇವ ಪ್ರಸಾದಿನ ಸೋಲಿಸ್ತಾನೆ. ಕಾಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಜೋರಾಗಿ ನಾನೇನು ಒಂದೇ ತಕ್ಷಣಕ್ಕೆ ಬಲಿ ಹಾಕ್ತೀರಾ ಅನ್ಕೊಂಡ್ರೆ ಅವನ್ನ ಹಿಡಿಯೋದಕ್ಕೆ ಒದ್ದಾಡಿದ್ರಿ, ಪಟ್ಟು ಸರಿ ಹಾಕಿಲ್ಲ ಅಂತ ಕಾಳಿ ಚೀರಾಡ್ತಾನೆ. ಕವಿ ಕಾಳಿನ ಹೊಡೆದು ಕಳಿಸ್ತಾನೆ. ಬಟ್ ದೇವ ಕಾಳಿನ ತಡೆದು ಒಂದ್ಸಲ ನೀನು ಹೇಳಿದ ಪಟ್ಟು ಹಾಕಿ ತೋರಿಸು ಅಂತಾನೆ. ಕಾಳಿ ಫುಲ್ ಖುಷಿಲೇ ದೇವನ್ ಕಾಲ್ ಬಿದ್ದು ಪಟ್ಟು ಹಾಕೋಕೆ ನಿಲ್ತಾನೆ. ಗರಡಿ ಮುಂದೆ ಗೋಲಿ ಆಡೋನು ಇವನಿಗೆ ಅಲ್ಲಿ ಗೊತ್ತು ಕುಸ್ತಿ ಅಂತ ಎಲ್ಲ ಅನ್ಕೊಂಡಿರ್ತಾರೆ. ಆದರೆ ಕಾಳಿ ದೇವನ್ನ ಒಂದೇ ಪಟ್ಟು ಹಾಕಿ ಸೋಲಿಸ್ಬಿಡ್ತಾನೆ. ಅವನ ಕಡೆದವರೆಲ್ಲ ಮಚ್ಚು ತೆಗಿತಾರೆ. ದೇವ ಅವರನ್ನ ತಡೆದು ಕುಸ್ತಿ ಇದು ಅಂತ ಹೇಳಿ ಕಳಿಸ್ತಾನೆ. ಅಬ್ಬಬ್ಬ, ಗೋಲಿ ಆಡ್ತಿರೋ ಅಂತ ಹುಡುಗ ಈಗ ಡಾಕ್ ದೇವನ್ನ ಸೋಲ್ಸಿದ ಅಂತ ಊರಿಗೆಲ್ಲ ವಿಷಯ ಗೊತ್ತಾಗಿ ಕಾಳಿ ಫುಲ್ ಹವಾ ಕ್ರಿಯೇಟ್ ಆಗಿರುತ್ತೆ. ಸೊ ಕಾಳಿ ಬೇರೆ ಯಾರು ಕೇಳಿದ್ರು ಹಿಂದೆಯಿಂದ ಕಾಲು ಹಾಕಿ ಲಾಕ್ ಮಾಡಿ ಮುಖ ಎತ್ತಿ ಕುಕ್ಕದೆ ಮುಖ ನೆಲಕ್ಕೆ ಕಚ್ಕೊಂತ ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ದೇವನ್ನ ಸೋಲ್ಸಿರೋ ವಿಷಯ ಪೇಪರ್ ಒಳಗೆಲ್ಲ ಬಂದಿರುತ್ತೆ. ಈಗ ಊರಲ್ಲೆಲ್ಲ ಕಾಳಿ ರೇಂಜೇ ಬೇರೆ ಆಗಿರುತ್ತೆ. ಪೊಲೀಸ್ನವ್ರಿಗೂ ಈ ವಿಷಯ ಗೊತ್ತಾಗಿ ಕಾಳಿನ ಕರ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ದೇವನ್ನ ಮುಗಿಸ್ಬಿಡು, ಕೇಸ್ ಆಗ್ದಂಗೆ ನಾನು ನೋಡ್ಕೊತೀನಿ ಅಂತ ಕಾಳಿಗೆ ಪೊಲೀಸ್ ಆಫೀಸರ್ ಹೇಳ್ತಾರೆ. ಆದರೆ ಕಾಳಿ ಇದೆಲ್ಲ ಆಗೋಲ್ಲ, ಈ ಮ್ಯಾಟ್ರು ಪ್ರಚಾರ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳಿ ನಮ್ಮಣ್ಣ ದೇವಣ್ಣ ಒಳ್ಳೆಯವರು ಅಂತ ಹೇಳಿ ಹೋಗ್ತಾನೆ. ಸೀನ್ನ ಕಟ್ ಮಾಡಿದ್ರೆ ಈಗಿರೋ ಪೊಲೀಸ್ ಆಫೀಸರ್ ಕಾಶಿಲಿರೋ ಭೈರವನ ಬಗ್ಗೆ ಮಾತಾಡ್ತಾರೆ. ಈ ಭೈರವನಿಗೂ ಕಾಳಿಗೂ ರಕ್ತ ಸಂಬಂಧ. ಭೈರವ ತುಂಬ ನಟೋರಿಯಸ್ ಇರ್ತಾನೆ. ಸೊ ಈ ಭೈರವನ ಕತೆ ಏನು ಅಂತ ಮುಂದೆ ನೋಡೋಣ. ಈಗ ಫ್ಲ್ಯಾಶ್ ಬ್ಯಾಕಿಗೆ ಬಂದರೆ ಈ ಸಲ ಎಲೆಕ್ಷನ್ನಲ್ಲಿ 4 ಸಲ ಗೆದ್ದಿರೋ ಅಣ್ಣಯ್ಯಪ್ಪಂಗೆ CM ಟಿಕೆಟ್ ಸಿಗೋ ಚಾನ್ಸ್ ಇರುತ್ತೆ. ಹಾಗೆ ಈ ಕಡೆ ದೇವ ಕೂಡ ಎಲೆಕ್ಷನ್ಗೆ ನಿಂತಿರ್ತಾನೆ. ಅದರಲ್ಲೂ ಗೋಲಿ ಆಡೋ ಹುಡುಗ ಕಾಳಿ ಜೊತೆ ಕುಸ್ತಿಲಿ ಸೋತಿದ್ದಾನೆ ಅಂತ ಊರಲ್ಲೆಲ್ಲ ಅವಮಾನ ಮಾಡ್ತಿರ್ತಾರೆ ದೇವಾಗೆ. ಬೈ ದ ವೇ, ದೇವ ಅಣ್ಣಯ್ಯಪ್ಪನ ಮನೆಗೆ ಬಂದು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಈ ಸಲ ನಾನು ಎಲೆಕ್ಷನ್ಗೆ ನಿಲ್ತೀನಿ ಅಂತಾನೆ. ಬಟ್ ಅಣ್ಣಯ್ಯಪ್ಪ ದುಡ್ಡನ್ನ ಸುಟ್ಟಾಕಿ ಮೇಷ್ಟ್ರು ಧರ್ಮ ಅಣ್ಣಯ್ಯಪ್ಪ ಸೇರಿಕೊಂಡು ಆವಾಜ್ ಹಾಕಿ ದೇವನ್ನ ಕಳಿಸ್ತಾರೆ. ಈ ಕಡೆ ಎಲೆಕ್ಷನ್ ಕ್ಯಾನ್ವಾಸಲ್ಲಿ ಕಾಳಿ ಫುಲ್ ದೇವಂಗೆ ಸಪೋರ್ಟ್ ಮಾಡಿ ಪಾಂಪ್ಲೆಟ್ಸ್ ಹಂಚಿ ಪ್ರಚಾರ ಮಾಡ್ತಿರ್ತಾನೆ. ಇದನ್ನ ನೋಡಿ ದೇವನ್ ಚೇಲ ಕವಿಗೆ ಎಲ್ಲಿ ತನ್ನ ತುಳಿದು ದೇವನ್ಗೆ ಕಾಳಿ ಹತ್ರ ಆಗ್ತಾನೆ ಅಂತ ಕಾಳಿನ ಕರೆಸಿ ಸೀಮೆ ಎಣ್ಣೆನ ಪೇಪರ್ ಮೇಲೆ ಸುರಿಯೋಕೆ ಹಚ್ತಾನೆ. ಕಡ್ಡಿಗೀರಿ ಕಾಳಿನೇ ಹಚ್ತಾನೆ. ಆ ರಾಶಿ ಪೇಪರ್ ಒಳಗೆ ಫೋಟೋ ತೆಗಿಯೋನು ಇರ್ತಾನೆ. ಕಾಳಿ ತನ್ನ ಕೈಯಾರೆ ಫೋಟೋದವನ್ನ ಸುಟ್ಟು ಹಾಕ್ತಾನೆ. ಈಗ ಕಾಳಿಗೆ ಭಯ ಶುರು ಆಗುತ್ತೆ. ಆ ಫೋಟೋಗ್ರಾಫರ್ ಪೇಪರ್ನಲ್ಲಿ ಗರಡಿಯಲ್ಲಿ ತನ್ನ ಕೆಲಸಗಾರನಿಂದ ದೇವ ಮಣ್ಣು ಮುಕ್ಕಿದ ಅಂತ ಬರೆದಿದ್ದಕ್ಕೆ ಫೋಟೋಗ್ರಾಫರನ್ನೇ ಕವಿ ಸುಟ್ಟು ಹಾಕ್ಸಿದ. ಸೊ ಈಗ ಕಾಳಿಗೆ ದೇವನ ಬಗ್ಗೆ ಭಯ ಶುರುವಾಗುತ್ತೆ. ಮನೆಗೆ ಬಂದರೆ ಕಾಳಿ ದೇವನ ಬಗ್ಗೆ ಪ್ರಚಾರ ಮಾಡ್ತಿರೋದು ಕೇಳಿ ಅಣ್ಣಯ್ಯಪ್ಪ ಧರ್ಮ ಕಾಳಿಗೆ ಬೈದು, ಧರ್ಮ ಅಂತರೂ ಆ ಥರ್ಡ್ ರೌಡಿಗೆ ಸಪೋರ್ಟ್ ಮಾಡ್ತಿದೀಯಾ ಅಂತ ಅವನ್ನ ಹೊಡಿತಾನೆ. ನಿನ್ನ ಮುಖನೂ ತೋರಿಸ್ಬೇಡ ಅಂತ ಕಾಳಿಗೆ ಬೈದು ಧರ್ಮ ಮನೆ ಬಿಟ್ಟು ಹೋಗ್ತಾನೆ.
ಈ ಕಡೆ ಮಚ್ ಲಕ್ಷ್ಮಿ ಸೆಂಟ್ ಹಾಕೊಂಡು ಬರುವಾಗ ಕವಿ ಅವಳನ್ನ ರೇಗಿಸಿ ಕೆಟ್ಟದಾಗಿ ನಡ್ಕೊಂತಾರೆ. ಅದಕ್ಕೆ ಲಕ್ಷ್ಮಿ ಕಾಳಿನ ಎಳ್ಕೊಂಡು ಬಂದು ಅವರನ್ನ ಹೊಡಿ ಅಂತಾಳೆ. ಕಾಳಿ ಅವಳಿಗೆ ಸಮಾಧಾನ ಮಾಡಿ ಏನೋ ಗೊತ್ತಿಲ್ಲದೆ ಆಗೋಗಿದೆ, ಈ ದರಿದ್ರ ಸೆಂಟ್ ಹಾಕೋದು ಬಿಡು ಅಂತ ಬೈದು ಅವಳನ್ನ ಮನೆಗೆ ಬಿಡೋಕೆ ಬಂದ್ರೆ ಲಕ್ಷ್ಮಿ ಅಳ್ಕೊಂತ ಅವನ್ನ ಬಿಟ್ಟು ಹೋಗ್ತಾಳೆ. ಕವಿ ಮತ್ತೆ ಲಕ್ಷ್ಮಿ ಕೆಲಸ ಮಾಡೋ ಕಡೆ ಬಡ್ಡಿ ಇಸ್ಕೊಳ್ಳೋಕೆ ಅಂತ ಬಂದಿರ್ತಾನೆ. ಲಕ್ಷ್ಮಿನ ಮತ್ತೆ ರೇಗಿಸ್ತಾನೆ. ಅದರಲ್ಲೂ ಕಾಳಿ ಡವ್ ಅಂತ ಗೊತ್ತಾಗಿ ಇನ್ನ ಬೇಜಾನ್ ಕಾಳಿಗೆ ಹಂಗೆ ಹಿಂಗೆ ಅಂತ ಇನ್ಸಲ್ಟ್ ಮಾಡಿ ರೇಗಿಸ್ತಿರ್ತಾನೆ. ಅದಕ್ಕೆ ಲಕ್ಷ್ಮಿ ನಿಮ್ಮಣ್ಣನ್ನೇ ಮಣ್ಣು ಮುಗಿಸಿದಾನೆ ಅವನ ಬಗ್ಗೆ ನೀನೇನು ಕೇಳ್ತೀಯ ಅಂತ ಬಾಯಿಗೆ ಬಂದಂಗೆ ಬಜಾರಿ ಥರ ಮಾತಾಡ್ತಾಳೆ. ಇದೇ ಕೋಪದಲ್ಲಿ ಕವಿ ಅವಳನ್ನು ತುಳಿದು ಅವಳು ಮಾರುದ್ದ ಜಡೆನ ಕತ್ತರಿಸಿ ಬಿಸಾಕ್ಬಿಡ್ತಾನೆ. ಈ ಕಡೆ ಕಾಳಿ ಫಾರ್ ದ ಫಸ್ಟ್ ಟೈಮ್ ಮಲ್ಲಿಗೆ ಹೂ ತಗೊಂಡು ಲಕ್ಷ್ಮಿ ಮನೆಗೆ ಹೋಗ್ತಾನೆ. ಲಕ್ಷ್ಮಿ ಕತ್ಲೆಯಲ್ಲಿ ಕುಳಿತುಕೊಂಡಿರ್ತಾಳೆ. ಹೂ ಕೊಟ್ಟರು ಕಾಳಿನ ದೂಡ್ತಾಳೆ. ಅವಳು ಜಡೆ ಕತ್ತರಿಸಿದ್ ನೋಡಿ ಕಾಳಿಗೆ ಗೊತ್ತಾಗಿ ಲಕ್ಷ್ಮಿನ ಕರ್ಕೊಂಡು ದೇವ ಇರೋ ಅಡ್ಡಕ್ಕೆ ಬರ್ತಾನೆ. ದೇವ ಬೇರೆ ಎಲೆಕ್ಷನ್ ಮೀಟಿಂಗ್ನ CM ಜೊತೆ ಮಾಡ್ತಿರ್ತಾನೆ. ಕಾಳಿ ಎಲ್ಲರನ್ನೂ ಎದುರು ಹಾಕ್ಕೊಂಡು ದೇವ ಹತ್ರ ನ್ಯಾಯ ಕೇಳೋಕೆ ಬರ್ತಾನೆ. ನಿಮ್ಮ ಕಡೆ ಹುಡುಗರು ನಾನು ಮದುವೆ ಆಗೋ ಹುಡುಗಿ ಅಂತ ಗೊತ್ತಿದ್ದು ಜಡೆ ಕತ್ತರಿಸಿದ್ದಾರೆ, ಸತ್ಯಕ್ಕನ ಜಡೆಗೆ ಕೈ ಹಾಕಿದ್ರೆ ಸುಮ್ಮನೆ ಇರ್ತಿದ್ರ ಅಣ್ಣ ನೀವು ಅಂತಾನೆ. ದೇವಂಗ ಈಗ ಕೋಪ ಬಂದು ಕಾಳಿಗೆ ನೀನಿಲ್ಲೇ ಬೇಡ್ಕೊಂಡು ಬಂದಿಲ್ಲ, ಆರ್ಡರ್ ಮಾಡ್ತಿದ್ಯಾ, ನನ್ನ ಹೊಡೆದೆ ಅಂತ ಊರಿಗೆಲ್ಲ ಹೇಳ್ಕೊಂಡು ಬಂದಿದ್ಯಾ ಅಂತ, ಅದೇ ಊರ್ ಜನದ ಮಧ್ಯೆನೇ ನಿನ್ನ ಹೊಡಿತೀನಿ ಅಂತಾನೆ. ಹಾಗೆ 24 ಗಂಟೆ ಒಳಗಡೆ ಇವರ ಇಡೀ ಫ್ಯಾಮಿಲಿನ ತಲೆ ಕಡಿದು ತನ್ನ ಕಾಲ್ ಕೆಳಗೆ ಇಡಬೇಕು ಅಂತ ತನ್ನ ಚೇಲಾಗಳಿಗೆ ಆರ್ಡರ್ ಮಾಡ್ತಾನೆ. ಕಾಳಿಗೆ ಭಯ ಶುರುವಾಗಿ ದೇವನ್ ಕಾಲು ಬಿದ್ದು ಕ್ಷಮಿಸಣ್ಣ ಅಂತ ಬೇಡ್ಕೊಂಡ್ರು ದೇವ ಏನು ಕೇಳೋದಿಲ್ಲ. ಕಾಳಿ ಭಯಕ್ಕೆ ನಡಿ ಹೋಗಿರ್ತಾನೆ. ಕಾಳಿ ದೇವನ ಮನೆಗೆ ಬಂದು ಸತ್ಯನ ಹತ್ರ ಬೇಡ್ಕೊತಾನೆ. ದೇವನ್ ಹೆಂಡತಿ ಸತ್ಯನೂ 24 ಗಂಟೆಯಲ್ಲಿ 2 ಗಂಟೆ ಮುಗೀತು ಅಂತ ಕಾಳಿನ ಹೊರಗೆ ಹಾಕೋಕೆ ಹೇಳ್ತಾಳೆ. ಈ ಕಡೆ ಪೊಲೀಸ್ನವರು ಕೂಡ ಕಾಳಿಗೆ ಹೆಲ್ಪ್ ಮಾಡೋದಿಲ್ಲ. ಕಾಳಿ ತನ್ನ ಫ್ಯಾಮಿಲಿನ ಕರ್ಕೊಂಡು ಊರು ಬಿಟ್ಟು ಹೋಗೋಕೆ ಚಿಕ್ಕಪ್ಪಂಗೆ ಸೀರಿಯಸ್ ಆಗಿದೆ, ಹುಷಾರಿಲ್ಲ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಅಷ್ಟರಲ್ಲೇ ಅವ್ರ ಚಿಕ್ಕಪ್ಪ ಮನೆಗೆ ಬಂದ್ಬಿಡ್ತಾರೆ. ಕಾಳಿ ಅಣ್ಣ ಈ ನಾಲಾಯಕ್ಕನ ಮಾತು ಕೇಳ್ಕೊಂಡು ಏನು ಕೇಳ್ತೀರಾ ನಡ್ರಿ ಮನೆ ಒಳಗಡೆ ಅಂತ ಅವರನ್ನು ಬೈದು ಕಳಿಸ್ತಾನೆ. ಈ ಕಡೆ ಕಾಳಿ ಅವ್ರ ಅಕ್ಕನ ಮದುವೆ ಬೇರೆ ಫಿಕ್ಸ್ ಆಗಿದೆ, ಎಕ್ಸಾಮ್ ಬರೆಯೋಕೆ ಬಂದಿದ್ದಾಳೆ. ಇನ್ನೊಂದು ಕಡೆ ಅವರಣ್ಣ ಅವ್ರ ತಂಗಿ ಇವರನ್ನೆಲ್ಲ ಹೆಂಗೆ ಸೇವ್ ಮಾಡೋದು, ತನ್ನ ಫ್ಯಾಮಿಲಿನ ಹೆಂಗೆ ಸೇವ್ ಮಾಡ್ಕೋಬೇಕು ಅಂತ ಕಾಳಿ ಒದ್ದಾಡ್ತಿರ್ತಾನೆ. ಅವ್ರ ಅಕ್ಕನ ಹತ್ರ ಇರೋ ವಿಷಯ ಹೇಳಿದ್ರು ಕತೆ ಹೇಳ್ತಿದೆಯಾ ಅಂತ ನಂಬೋದೇ ಇಲ್ಲ. ಕಾಳಿಗೆ ಯಾವಾಗ ಯಾರು ಬಂದು ತನ್ನ ಫ್ಯಾಮಿಲಿನ ಸಾಯಿಸ್ತಾರೋ ಅಂತ ಭಯ ಆಗ್ತಿರತ್ತೆ. ಅವತ್ತಿನ ದಿನ ರಾತ್ರಿ ಎಲ್ಲರೂ ಮಲ್ಕೊಂಡ್ರು ಕಾಳಿ ಎಚ್ಚರ ಇರ್ತಾನೆ. ಅವ್ರ ತಂಗಿ ಮೇಷ್ಟ್ರು ಧರ್ಮನ್ ಹತ್ರ ಭಗವದ್ಗೀತೆ ಶ್ಲೋಕದ ಅರ್ಥ ಕೇಳ್ತಾಳೆ. ಅದರ ಅರ್ಥ ಯುದ್ಧದಲ್ಲಿ ಸತ್ರೆ ವೀರಮರಣ ಹೊಂತೀಯ, ಗೆದ್ರೆ ಇಡೀ ಲೋಕನೇ ನಿಂದು, ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಯುದ್ಧ ಮಾಡು, ಶತ್ರುಗಳಿಗೆ ಅಂಜದೆ ಎದೆಗೆ ಎದೆ ಕೊಟ್ಟು ಹೋರಾಡಬೇಕು, ನೀನು ಉಳಿಬೇಕು ಅಂದರೆ ಮುಂದೆ ಯಮ ಬಂದರೂ ಯುದ್ಧ ಮಾಡಿ ಗೆಲ್ಲಬೇಕು ಅಂತ ಮೇಷ್ಟ್ರು ಅದರ ಅರ್ಥ ಹೇಳ್ತಾರೆ. ಈಗ ಕಾಳಿಗೆ ತನ್ನ ಫ್ಯಾಮಿಲಿನ ಕಾಪಾಡಬೇಕು ಅಂದರೆ ಲಾಸ್ಟ್ ಆಪ್ಷನ್ ತಾನು ಎಲ್ಲರನ್ನ ಹೊಡೆದು ಹಾಕಬೇಕು ಅಂತ ಮಚ್ ಹಿಡಿದು ನಿಲ್ತಾನೆ. ದೇವ ಕಡೆ ರೌಡಿಗಳೆಲ್ಲ ಇವರ ಫ್ಯಾಮಿಲಿನ ಅಟ್ಯಾಕ್ ಮಾಡೋಕೆ ಮನೆ ಸುತ್ತಮುತ್ತ ಬಂದಾಗ ಕಾಳಿ ಅವರನ್ನೆಲ್ಲ ಮಚ್ಚಿಂದ ಕೊಚ್ಚಿ ಹಾಕ್ತಿರ್ತಾನೆ. ಕಾಳಿ ಅಣ್ಣ ಹೊರಗಡೆ ಬಂದು ನೋಡಿದರೆ ಶಾಕ್ ಆಗ್ತಾನೆ. ರಾಶಿ ಹಣಗಳು ಬಿದ್ದಿರುತ್ತೆ ಮನೆ ಸುತ್ತ. ಧರ್ಮನ್ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದಾಗ ಕಾಳಿ ರೌಡಿನ ಚುಚ್ಚಿ ಸಾಯಿಸ್ತಾನೆ. ಕಾಳಿ ನನ್ನ ಜೊತೆ ಒಂದಿನ ನಮ್ಮಣ್ಣ ಮಾತಾಡಿಸ್ಲಿಲ್ಲ, ಅವನು ಮಾತಾಡ್ಸೋಕೆ ಮಚ್ ಹಿಡಿಯೋ ಹಾಗೆ ಮಾಡಿದ್ರಲ್ಲ ಅಂತ ರೌಡಿಗಳನ್ನು ಸಾಯಿಸ್ತಾನೆ. ಈಗ ಕಾಳಿ ಅಣ್ಣ ಮೇಷ್ಟ್ರು ದೇವ ಹತ್ರ ಬಂದು ನನಗೆ ನಮ್ಮ ತಮ್ಮ ಮುಖ್ಯ, ಇಡೀ ಫ್ಯಾಮಿಲಿನೇ ಊರು ಬಿಟ್ಟು ಹೋಗ್ತೀವಿ, ಇದನ್ನು ಇಲ್ಲಿಗೆ ಬಿಡು ಅಂತಾನೆ. ಆದರೆ ದೇವ ನಿನ್ನ ಫ್ಯಾಮಿಲಿನ ಸುಟ್ಟು ಭಸ್ಮ ಮಾಡ್ತೀನಿ ಅಂತಾನೆ. ಅದಕ್ಕೆ ಧರ್ಮ ನಮ್ಮ 3 ಜನನ ಹೊಡೆಯೋಕೆ ನಿನ್ನ 100 ಜನನ ಬಿಟ್ಟೆ, ಆ 100 ಜನನ ಕಾಳಿ ಹೊಡೆದಿದ್ದಾನೆ, ಅಪ್ಪಿ ತಪ್ಪಿ ನನ್ನ ಫ್ಯಾಮಿಲಿ ಮೇಲೆ ಕೈ ಇಟ್ಟರೆ ನಿನ್ನ ಹೆಣ ಹೊರಕ್ಕೂ ಜನ ಇಲ್ದಂಗೆ ಮಾಡ್ತಾನೆ ಅಂತ ದೇವಾಗೆ ಹೇಳ್ತಾನೆ. ಕಾಳಿಗೆ ದೇವನ ಹೊಡೆಯೋಕೆ ಬಿಟ್ಟು ನಿಮ್ಮಣ್ಣ ನಿನಗೋಸ್ಕರ ನಾನು ಕಾಯ್ತಿದ್ದೀನಿ ಕಾಳಿ, ನಮ್ಮಣ್ಣ ನನ್ನ ಜೊತೆ ಮಾತಾಡೋಲ್ಲ, ಜೊತೆಗೆ ಊಟ ಮಾಡೋಲ್ಲ, ಕೈ ಹಿಡ್ಕೊಂಡು ನಡ್ಕೊಂಡು ಹೋಗಲ್ಲ ಅಂತಿದ್ದೆ ಅಲ್ಲ, ಬೇಡವಾ ನಿನಗೋಸ್ಕರ ನಿಮ್ಮಣ್ಣ ಕಾಯ್ತಿರ್ತೀನಿ ನಾನು, ಬಾ ಅಂತ ಹೇಳಿ ಹೋಗ್ತಾನೆ. ಕಾಳಿನ ದೇವ ಸಿಕ್ಕಾಪಟ್ಟೆ ಹೊಡಿತಾನೆ. ಹಂಗೂ ಕಾಳಿ ದೇವನ್ನ ಹೊಡೆದು ಹಾಕ್ತಾನೆ. ಕೊನೆಗೆ ಎಲ್ಲ ರೌಡಿಗಳು ಸೇರಿಕೊಂಡು ಕಾಳಿ ಮೇಲೆ ಬಿದ್ದು ದೇವ ಕಾಳಿನ ಕೊಚ್ಚ ಹಾಕಿದ ಅನ್ನೋಷ್ಟರಲ್ಲಿ ಕಾಳಿ ದೇವನ್ನ ಮಚ್ಚಿನಿಂದ ಅವನ ರುಂಡಾನೆ ಕತ್ತರಿಸಿಬಿಡ್ತಾನೆ. ದೇವನ್ ತಲೆ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಈ ವಿಷಯ ಎಲ್ಲ ಕಡೆ ಪ್ರಚಾರ ಆಗಿ ಆತಂಕ ಆಗಿರುತ್ತೆ. ಕಾಳಿ ದೇವನ್ ತಲೆ ತೆಗ್ದಿದ್ದೀನಿ ಅಂತ ಕಂಪ್ಲೇಂಟ್ ಬರ್ಕೊಳ್ಳಿ ಸರ್ ಅಂತ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಈ ಕಡೆ ದೇವನ್ ಹೆಂಡತಿ ಸೆರ್ಗೊಡ್ಡಿ ಭಿಕ್ಷೆ ಕೇಳ್ಕೊಂಡು ದೇವನ್ ತಲೆ ಕೊಡಿ, ಭೀಮನ ಅಮಾವಾಸ್ಯೆ ಇವತ್ತು ಅಂತ ಸ್ಟೇಷನ್ಗೆ ಬರ್ತಾಳೆ. ಕಾಳಿ ದೇವನ್ ತಲೆನ ಸತ್ಯಂಗೆ ಕೊಡ್ತಾನೆ. ಸೊ ಒಬ್ಬ ಸಾಮಾನ್ಯ ಹುಡುಗ ತನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದಾಗ ದೊಡ್ಡ ರೌಡಿನೇ ಕೊಲೆ ಮಾಡಿದ ಅನ್ನೋ ಸುದ್ದಿ ಇಡೀ ಊರಿಗೆ ಹಬ್ಬಿ ಬೆಂಗಳೂರೇ ನಿಶ್ಶಬ್ದ ಆಗಿರುತ್ತೆ. ಆ ಡಾಕ್ ದೇವನ್ ತಲೆನ ಸತ್ಯವತಿ ಸೆರ್ಗಲ್ಲಿಟ್ಕೊಂಡು ಸ್ಮಶಾನಕ್ಕೆ ರಣಭೂಮಿಗೆ ಹೋದಂಗೆ ಹೋಗ್ತಾಳೆ. ಇನ್ನೊಂದು ಕಡೆ ಕಾಳಿಗೆ ಬೇಜಾನ್ ಸೆಕ್ಯೂರಿಟಿ ಕೊಟ್ಟು ಪೊಲೀಸ್ನವರು ಕರ್ಕೊಂಡು ಹೋಗ್ತಾರೆ.
ಮೂವಿ ಕೊನೆಯಲ್ಲಿ ದೇವನ ಹೆಂಡತಿ ಸತ್ಯ ತನ್ನ ಗಂಡನ ತಲೆನ ಕೈಯಲ್ಲಿ ಹಿಡ್ಕೊಂಡು ನನ್ನ ದೇವನ್ನ ಹೊಡೆದು ಹಾಕಿದವನ್ನ ನುಗ್ಗಿ ಹೊಡೆದು ಅವನ ತಲೆ ಕತ್ತರಿಸ್ಕೊಂಡು ತರೋರಿಗೆ ದೇವನ ಸಾಮ್ರಾಜ್ಯನೇ ಕೊಡ್ತೀನಿ, ನಾನು ಅವನಿಗೆ ಕೊನೆಯವರೆಗೂ ದಾಸಿಯಾಗಿರ್ತೀನಿ ಅಂತ ಹೇಳ್ತಾಳೆ. ಆಗ ಕಾಳಿ ಅಣ್ಣ ಮೇಷ್ಟ್ರು ಧರ್ಮ ಬಂದು ಸತ್ಯಗೆ ತಾಳಿ ಕಟ್ಟಿ ಟ್ವಿಸ್ಟ್ ಕೊಡ್ತಾನೆ. ಸೊ ಕಾಳಿ ಅಣ್ಣ ಮೇಷ್ಟ್ರು ಧರ್ಮ ಪ್ರೀತಿಸಿದ್ದು ಸತ್ಯನ, ಅಂದರೆ ಈಗ ಸತ್ಯ ಹಾಕಿರೋ ಸವಾಲಿಗೆ ಕಾಳಿ ಅಣ್ಣನೇ ಕಾಳಿ ತಲೆ ತೆಗಿತಾನ? ಈ ಭೈರವ ಯಾರು? ಕಾಳಿ ಕತೆ ಏನು? ಸೊ ಕಾಳಿನ ಈಗ ಮೇಷ್ಟ್ರು ಧರ್ಮದಿಂದ ಯಾರು ಕಾಪಾಡ್ತಾರೆ, ಏನು ಕತೆ ಅಂತ KD ಪಾರ್ಟ್ 2ನಲ್ಲಿ ತಿಳ್ಕೊಬೋದು. ಸೊ ಮೂವಿ ಕೊನೆಗೆ ಭೈರವ ಅಂತ ಸುದೀಪನ್ನ ತೋರಿಸ್ತಾರೆ. ಇಲ್ಲಿಗೆ ಮೂವಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಎಂಡ್ ಮಾಡ್ತಾರೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.